ಸರ್ ನಮಸ್ಕಾರ. ನಮಸ್ಕಾರ ಮಹೇಶ್ವರ. ಸರ್, ನಮ್ಮ ವೀಕ್ಷಕರಿಗೆ ಹೊಂಬಳದ ಶಂಕರಲಿಂಗ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಮತ್ತು ಈ ದೇವಸ್ಥಾನ ಯಾರ ಆಳ್ವಿಕೆಯಲ್ಲಿ ಮತ್ತು ಯಾರ ಕಾಲಮಾನದಲ್ಲಿ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ಮೂರ್ತಿ ಶಿಲ್ಪದ ರೀತಿಯನ್ನ ಮತ್ತು ಐತಿಹಾಸಿಕ ಮಹತ್ವವನ್ನ ಸ್ವಲ್ಪ ಹೊಂಬಳ ಗ್ರಾಮದಲ್ಲಿ ನೋಡೋಣ. ಈ ಶಂಕರಲಿಂಗ ಏನು ಒಂದು ಪೌರಾಣಿಕ ಮಹತ್ವ ಇದೆ, ಇದಕ್ಕೊಂದು ಐತಿಹಾಸಿಕ ಮಹತ್ವ ಕೂಡ ಇದೆ. ಇತಿಹಾಸದಲ್ಲಿ ಇದನ್ನ ಕುಮಾರ ಬೊಂತೇಶ್ವರ ಅನ್ನುವಂತಹ ರೀತಿಯಲ್ಲಿ ನಮ್ಮ ಶಾಸನದಲ್ಲಿ ಈ ಲಿಂಗವನ್ನ ವರ್ಣಿಸಲಾಗಿದೆ. ಶಾಸನದಲ್ಲಿ 1189 ನಾಲ್ಕನೆಯ ಸೋಮೇಶ್ವರ ಕಲ್ಯಾಣ ಚಾಲುಕ್ಯರ ಕಾಲದ ಒಬ್ಬ ಪ್ರಮುಖ ಅರಸ. ಅವನ ಕಾಲದಲ್ಲಿ 1189 ಹರಲಿಂಗ ಅನ್ನುವಂತಹ ಒಂದು ಲಿಂಗವನ್ನ, ಅಂದ್ರೆ ಶಾಸನದಲ್ಲಿ ಶಂಕರಲಿಂಗವನ್ನ ಹರಲಿಂಗ ಅಂತ ಉಲ್ಲೇಖ ಮಾಡಲಾಗಿದೆ. ಹರಲಿಂಗವನ್ನ ರುದ್ರ ಶಕ್ತಿ ದೇವ ಅನ್ನುವಂತ ಒಬ್ಬ ಕಾಳಾಮುಖ ಮುನಿ ಇದನ್ನ ಸ್ಥಾಪನೆ ಮಾಡಿದ ಅಂತ ಹೇಳಿ. ಯಾರ ಹೆಸರಿನಲ್ಲಿ ಅಂದ್ರೆ ಅವರ ತಂದೆ ವಾಮಶಕ್ತಿ ಅನ್ನುವಂಥ ಮತ್ತೊಬ್ಬ ಕಾಳಾಮುಖಿ ಮುನಿ ಅವರ ಹೆಸರಿನಲ್ಲಿ ಇದನ್ನ ಸ್ಥಾಪನೆ ಮಾಡಿದಂತ ಅಂತ ಒಂದು ಶಾಸನ ನಮಗೆ ಶಂಕರಲಿಂಗ ದೇವಸ್ಥಾನದ ಆವರಣದಲ್ಲಿನೇ ಸಿಗ್ತಾ ಇದೆ. ಸೊ ಹಾಗಾದ್ರೆ ನಮ್ಮ ಇತಿಹಾಸ ವಿದ್ವಾಂಸರ ಪ್ರಕಾರ ಆ ಹರಲಿಂಗ ಅಂತ ಏನಿದೆ ಅದೇ ಶಂಕರಲಿಂಗ ಇರಬಹುದೇನಾ ಅನ್ನುವಂಥದ್ದು ಒಂದು ಚರ್ಚೆಯ ವಿಷಯ. ಇದೇ ಶಂಕರಲಿಂಗ ಅಂತ ನಾವು ನಿಖರವಾಗಿ ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ಶಾಸನದಲ್ಲಿ ಉಲ್ಲೇಖ ಇರುವ ಪ್ರಕಾರ 1189 ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಕೊನೆಯ ಹಂತ ಅಂತ ನಾವು ಕರಿತೀವಿ, ಆ ಹಂತದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರಬಹುದು ಅಂತ ಹೇಳಿ ಬಹಳಷ್ಟು ಇತಿಹಾಸ ವಿದ್ವಾಂಸರು ಹೇಳ್ತಾರೆ. ಸಾಮಾನ್ಯವಾಗಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಾವು ಬಂದ್ವಿ ಅಂತಂದ್ರೆ ಇಲ್ಲಿ ನಾವು ದೇವಾಲಯಗಳಲ್ಲಿ ಪಂಚಾಯತನ ಪೂಜಾ ಪದ್ಧತಿಯ ಒಂದು ಪರಂಪರೆ ನಡ್ಕೊಂಡ್ ಬಂದಿದೆ ಅನ್ನೋದು ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ಪ್ರತೀತಿ. ಅಂದ್ರೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಏನ್ ಹೇಳಿದ್ರು ಅಂತಂದ್ರೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ನಾವು ಕರಿತೀವಿ. 6 ಮತಗಳನ್ನ 5 ದೇವಾಲಯಗಳನ್ನ 5 ದೇವರನ್ನ ಪೂಜೆ ಮಾಡ್ರಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. 100 ದೇವರುಗಳು ಬೇಕಾಗಿಲ್ಲ, 5 ದೇವರುಗಳು ನಮ್ಗೆ ಪೂಜೆಗೆ ಬೇಕು ಅಂತ ಅವ್ರು ಹೇಳ್ತಾರೆ. ಆ ಪರಂಪರೆ ನಮ್ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಂತು. ಅದರದೊಂದು ಪರ್ಫೆಕ್ಟ್ ಒಂದು ಪಾಲನೆಯನ್ನ ನಾವು ಈ ದೇವಾಲಯದಲ್ಲಿ ನೋಡ್ತಾ ಇದೀವಿ. ಹೆಂಗೆ ಅನ್ನೋದನ್ನ ನಾವು ಸ್ವಲ್ಪ ಈಗ ನೋಡ್ತಾ ಹೋಗೋಣ. ಈ ದೇವಾಲಯದಲ್ಲಿ ಸ್ವಲ್ಪ ನಾವು ಈ ಕಡೆ ಬರೋಣ. ಸಾಮಾನ್ಯವಾಗಿ ಒಂದು ದೇವಾಲಯ, ಶಂಕರಲಿಂಗ ದೇವಾಲಯ ಮುಖ್ಯ ಮೂರ್ತಿ ಇತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿವಾರ ದೇವತೆಗಳನ್ನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರಿಸ್ತಾ ಹೋಗ್ತಾರೆ. ಅಂತದೊಂದು ಬಹಳ ಸುಂದರವಾದಂತಹ ಒಂದು ಮೂರ್ತಿ ಉಮಾಮಹೇಶ್ವರ ಮೂರ್ತಿ ಅಂತ ನಾವು ನೋಡ್ತಾ ಇದೀವಿ. ನಮ್ಮ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯ ಪರಂಪರೆಯಲ್ಲಿ ಇದು ಮೂರ್ತಿ ಶಿಲ್ಪ ಲಕ್ಷಣಗಳ ಆಧಾರದ ಮೇಲೆ ರಾಷ್ಟ್ರಕೂಟರ ಕಾಲದ ಮೂರ್ತಿ ಶಿಲ್ಪ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಬಹುಶಃ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ದೇವಾಲಯ ಮುಂಚೆನೋ ಈ ಮೂರ್ತಿ ಇದ್ದಿರಬಹುದು ಅಥವಾ ಆ ಕಾಲದಲ್ಲಿ ಆರಂಭದ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಅನ್ನೋದು ಕೂಡ ಬಹಳ ಒಂದು ಚರ್ಚೆಯ ವಿಷಯ. ಇಲ್ಲಿ ಇದು ಈ ಮೂರ್ತಿಗೆ ನಾವು ಆಸನ ಮೂರ್ತಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಮೂರು ಶಿಲ್ಪದಲ್ಲಿ 3 ರೀತಿ ಬರ್ತಾವ: ಸ್ಥಾನಕ, ಆಸನ, ಶಯನ. ಸ್ಥಾನಕ ಅಂದ್ರೆ ನಿಂತಿದ್ದು ನಮ್ಮ ವೀರನಾರಾಯಣ, ಆಸೀನ ಅಂದ್ರೆ ಕುಳಿತಿದ್ದು, ಶಯನ ಅಂದ್ರೆ ಮಲ್ಕೊಂಡಿದ್ದು. ಈಗ ನೋಡಿ, ಇದು ಆಸೀನ, ಇದಕ್ಕೆ ನಾವು ಸುಖಾಸೀನ ಅಂತ ಕರಿತೀವಿ ಮೂರ್ತಿ ಶಿಲ್ಪದಲ್ಲಿ. ಇಲ್ಲಿ ಶಿವ ಅಂದ್ರೆ ಮಹೇಶ್ವರ ಸುಖಾಸನದಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ನೀವು ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ಸುಖಾಸನದಲ್ಲಿ ಕುಳಿತಿದ್ದಾನೆ. ಅವನಿಗೆ ಹೊರಗಿ ಉಮೆ ಕುಳಿತಿದ್ದಾಳೆ, ಉಮಾಮಹೇಶ್ವರ ಅಂತ ನಾವು ಕರಿತೀವಿ. ಈ ಹೆಗಲ್ ಮೇಲೆ ಕೈ ಹಾಕಿದಾನೆ ನೋಡಿ, ಸ್ವಲ್ಪ ನೀವು ಝೂಮ್ ಮಾಡಿ ತೋರಿಸಿ. ಹೆಗಲ್ ಮೇಲೆ ಕೈ ಹಾಕಿದ್ದೇನೆ ಮತ್ತು ಸುತ್ತಲೂ ಪರಿವಾರ ದೇವತೆಗಳನ್ನ ಇಲ್ಲಿ ತೋರಿಸಲಾಗಿದೆ, ಪ್ರಭಾವಳಿಯನ್ನು ತೋರಿಸಲಾಗಿದೆ, ಡಮರು ಮತ್ತು ತ್ರಿಶೂಲವನ್ನ ತೋರಿಸಲಾಗಿದೆ. ಜೊತೆಗೆ ನೀವು ಸ್ವಲ್ಪ ಕೆಳಗಡೆ ಬಂದ್ಬಿಟ್ರೆ ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ದೇವತೆ ಇದ್ರೆ ಅವರ ಒಂದು ವಾಹನ, ನಂದಿ ವಾಹನವನ್ನ ನೀವು ನೋಡಬಹುದು. ಅದರ ಪಕ್ಕದಲ್ಲಿ ಷಣ್ಮುಖನನ್ನು ನೋಡಬಹುದು. ಷಣ್ಮುಖ ಈ ಕಡೆ ಗಣಪತಿಯ ಒಂದು ಉಬ್ಬು ಶಿಲ್ಪವನ್ನ ನೋಡಬಹುದು. ಸೊ ಇದು ಬಹಳ ಒಂದು ಸುಂದರವಾದಂತಹ ಉಮಾಮಹೇಶ್ವರ ಮೂರ್ತಿ ಕೂಡ ನಂಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಬಹಳ ಉತ್ತಮವಾಗಿ ಸಂರಕ್ಷಣೆ ಮಾಡಿ ನಮ್ಮ ರಾಷ್ಟ್ರಕೂಟರ ಕಾಲದ ಶಿಲ್ಪಗಳನ್ನ ಸಂರಕ್ಷಿಸಿದ್ದಾರೆ. ಇಲ್ಲಿ ಗಣಪತಿ ಶಿಲ್ಪವನ್ನು ನಾವು ನೋಡಬಹುದು. ಗಣಪತಿ, ಸಪ್ತಮಾತ್ರಿಕ, ರಂಗನಾಥ ಅಥವಾ ವಿಷ್ಣು ಮತ್ತು ಮಹಿಷಾಸುರ ಮರ್ದಿನಿ, ಹೀಗೆ 5 ಪರಿವಾರ ದೇವತೆಗಳನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದು ನಮ್ದು ಮೂರ್ತಿ ಶಿಲ್ಪದ ಒಂದು ಪರಂಪರೆ. ಅದರ ಪ್ರಕಾರ ಸ್ಥಾಪನೆ ಮಾಡಿದ್ದಾರೆ ಇಲ್ಲೋ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಹೀಗಡೆ ಇಲ್ಲಿ ಬನ್ನಿ ಸರ್. ನಮ್ಮ ಗದಗ ಜಿಲ್ಲೆಯ ಮೂರ್ತಿ ಶಿಲ್ಪ ಪರಂಪರೆಲ್ಲ ಬಹಳ ಸುಂದರವಾದಂತಹ ಒಂದು ಮೂರ್ತಿ ಇದು. ಇದು ನಮ್ಮ ಸರಸ್ವತಿ ಮೂರ್ತಿ ಅಂತ ಇದೆ ನಮ್ಮ ಗದಗಿನ ತ್ರಿಕಟೇಶ್ವರ ದೇವಸ್ಥಾನದಲ್ಲಿ. ಅದನ್ನ ಬಿಟ್ರೆ ನೆಕ್ಸ್ಟ್ ನಮ್ಮ ಲಕ್ಕುಂಡಿಯಲ್ಲಿ ಬ್ರಹ್ಮ
ಬ್ರಹ್ಮನ ಮೂರ್ತಿ ಇದೆ. ಅದನ್ನ ಬಿಟ್ಟರೆ ನಮ್ಮ ಹೊಂಬಳದ ಬಹಳ ಸುಂದರವಾದ ಮೂರ್ತಿ ಅಂದ್ರೆ ರಂಗನಾಥ ಅಂತ ನಾವು ಕರಿತಾ ಇದೀವಿ. ಇದು ನಾನು ಆಗಲೇ ಹೇಳ್ತಾ ಇದ್ದೆ, ಶಯನ ಪರಂಪರೆ ಅಂತ ನಾವು ಕರಿತಾ ಇದೀವಿ. ಇಲ್ಲಿ ವಿಷ್ಣು ಮಲ್ಕೊಂಡ್ಬಿಟ್ಟಿದ್ದಾನೆ, ಪವಡಿಸು ಪರಮಾತ್ಮ ಅಂತ ನಮ್ ಏನ್ ಪ್ರಸಿದ್ಧ ಇದು ಇದೆಯಲ್ಲ, ಆ ಕಡೆ ಈ ಕಡೆ ನೋಡಿ ಸ್ವಲ್ಪ ನೀವು ಶ್ರೀದೇವಿ ಮತ್ತು ಭೂದೇವಿ ಈ ವಿಷ್ಣುವಿನ ಅಥವಾ ಶ್ರೀಮನ್ ನಾರಾಯಣನ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಶಿಲ್ಪಗಳಿಗೆ ನಾವು ರಂಗನಾಥ ಶಿಲ್ಪ ಅಂತ ಕರಿತೀವಿ. ಈ ಶೇಷಾಶಯನ ವಿಷ್ಣು ಅಂತ ನಮ್ಮ ಭಾಗವತ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ವಿಷ್ಣುವನ್ನ ವರ್ಣನೆ ಮಾಡಲಾಗಿದೆ. ಶೇಷಾಶಯನ ಅಂತಂದ್ರೆ ಅವನು ಹಾವಿನ ಮೇಲೆ ಪವಡಿಸಿದ್ದಾನೆ. ತನ್ನ ಒಂದು ಸೃಷ್ಟಿಯ ಪಾಲನೆಯ ಕಾರ್ಯದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾನೆ. ಸುತ್ತಲೂ ಪ್ರಭಾವಳಿಯನ್ನು ಕೂಡ ನೋಡಬಹುದು. ವಿಷ್ಣುನಾಭಿಯಳ್ ಬೊಮ್ಮ ಪುಟಿದ ಅಂತ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವರ್ಣನೆ ಇದೆ. ಏನದು ಬೊಮ್ಮ ಪುಟಿದ ಅಂತಂದ್ರೆ, ಇಲ್ಲಿ ಬ್ರಹ್ಮನ ಮೂರ್ತಿಯನ್ನು ನೀವು ನೋಡಬಹುದು. ವಿಷ್ಣುವಿನ ನಾಭಿ ಅಂದ್ರೆ ವಿಷ್ಣುವಿನ ಹೊಕ್ಕಳದಿಂದ ಅಲ್ಲಿ ಬ್ರಹ್ಮ ಉದಯ ಆಗ್ಯಾನ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ, ವಿಶೇಷವಾಗಿ ನಮ್ಮ ಭಾಗವತ ಪುರಾಣದಲ್ಲಿ ಮತ್ತು ಅನೇಕ ವಿಷ್ಣು ಪುರಾಣಗಳಲ್ಲಿ ವರ್ಣನೆ ಬರ್ತದೆ. ಅದನ್ನು ಕೂಡ ಇಲ್ಲಿ ಶಿಲ್ಪಿ ಬಹಳ ಸುಂದರವಾಗಿ ತೋರಿಸಿದ್ದಾನೆ. ನಮ್ಮ ಗದಗ ಜಿಲ್ಲೆಯ ಅತ್ಯಂತ ಸುಂದರವಾದ ಶಿಲ್ಪಗಳಲ್ಲಿ ನಮ್ಮ ಹೊಂಬಳದ ಶಂಕರಲಿಂಗ ದೇವಾಲಯದಲ್ಲಿರುವಂತಹ ರಂಗನಾಥ ಶಿಲ್ಪ ಇರೋದು ಬಹಳ ಸಂತೋಷದ ಸಂಗತಿ. ಇದನ್ನ ನಮ್ಮ ಸ್ಥಳೀಯ ಗ್ರಾಮಸ್ಥರು ಕೂಡ ಅಷ್ಟೇ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡಿದ್ದಾರೆ. ಬಹಳ ಹಳೆಯದಾದ ಮತ್ತು ಬಹಳ ಸುಂದರವಾದ ಶಿಲ್ಪದ ಲಕ್ಷಣಗಳ ಆಧಾರದ ಮೇಲೆ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲ್ಪ ಅಂತ ನಾವು ಇದನ್ನ ಹೇಳ್ಬೋದು. ಈಗ ಮುಂದಿನ ಶಿಲ್ಪಕ್ಕೆ ಬರೋಣ. ಈ ದೇವಾಲಯದ್ದು ನಾವು ಆಗಲೇ ಆಸೀನವಾದಂತಹ ಉಮಾಮಹೇಶ್ವರ ಶಿಲ್ಪವನ್ನ ನೋಡಿದ್ವಿ. ಈಗ ನಾವು ಸ್ಥಾನಕ ಅಂದ್ರೆ ನಿಂತಿರುವಂತಹ ಶಿವಪಾರ್ವತಿಯರ ಒಂದು ಸುಂದರವಾದ ಶಿಲ್ಪವನ್ನ ನಾವಿಲ್ಲಿ ನೋಡೋಣ. ನೋಡಿ ಎಷ್ಟು ಸುಂದರವಾಗಿ ಈ ಶಿಲ್ಪವನ್ನ ಕೆತ್ತನೆ ಮಾಡಿದ್ದಾರೆ. ಬಹುಶಃ ಕಲ್ಯಾಣ ಚಾಲುಕ್ಯರ ಕಾಲದ ಶೈಲಿಯ ಶಿಲ್ಪ ಇದು. ಬಹಳ ಸುಂದರವಾಗಿ ತ್ರಿಶೂಲ, ಡಮರು ಮತ್ತು ಶಿವ ಮತ್ತು ಪಾರ್ವತಿಯರು, ಶಿವ ಪಾರ್ವತಿಯನ್ನ ಆಲಿಂಗನ ಮಾಡಿಕೊಂಡು ನಿಂತಿರುವಂತಹ ಮತ್ತೊಂದು ಸುಂದರವಾದ ಶಿಲ್ಪ. ಪಾರ್ವತಿಯ ಕೈಯಲ್ಲಿ ಪುಷ್ಪ ಇದೆ, ಶಿವನ ಮತ್ತೊಂದು ಕೈಯಲ್ಲಿ ಜಪಮಣಿ ಇದೆ. ಬಹಳ ಸುಂದರವಾದಂತಹ ಶಿಲ್ಪ. ಅದರ ಮೇಲ್ಭಾಗದಲ್ಲಿ ಬಹುಶಃ ನಮ್ಮ ಈ ಅಷ್ಟ ದಿಕ್ಪಾಲಕರು ಅಂತ ಅನ್ಬಹುದು. ಅಷ್ಟ ದಿಕ್ಪಾಲಕರ ಶಿಲ್ಪಗಳನ್ನು ಕೂಡ ಅತ್ಯಂತ ಇವಕ್ಕೆ ನಾವು ಚಿಕ್ಕಣಿ ಶಿಲ್ಪಗಳು ಅಂತ ಕರಿತೀವಿ. ಅಂದ್ರೆ ಅತ್ಯಂತ ಚಿಕ್ಕದಾದ ರೀತಿಯಲ್ಲಿ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್, ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಮ್ಮ ಟಿವಿಗಳಲ್ಲಿ ರೀಲ್ಸ್ ಗಳಲ್ಲಿ ಬ್ಯಾಕ್ಗ್ರೌಂಡ್ ತೋರಿಸ್ತಾ ಇರ್ತಾರಲ್ಲ, ಹಂಗ ಶಿಲ್ಪಿ ಫ್ರೇಮ್ ನಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಶಿಲ್ಪವನ್ನ ತೋರಿಸಿದ್ದಾನೆ. ಜೊತೆಗೆ ನೀವು ಕೇಶ ವಿನ್ಯಾಸವನ್ನ ನೋಡ್ಬೋದು. ಇಲ್ಲಿ ಪಾರ್ವತಿಯ ಕೇಶ ವಿನ್ಯಾಸ ಕೂಡ ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ. ನಮ್ಮ ಶಿವನಿಗೆ ನಾವು ಜಟಾಮುಕುಟಧಾರಿ ಅಂತ ಕರಿತಾ ಇದ್ದೀವಿ. ಜಟಾಮುಕುಟಧಾರಿ, ಕರಂದ ಮುಕುಟ, ಆಮೇಲೆ ಜಟಾಮುಕುಟ, ಬೇರೆ ಬೇರೆ ನಮ್ಮ ಪ್ರತ್ಯೇಕವಾದಂತಹ ಕಿರೀಟಗಳ ಕಲ್ಪನೆ ಬರ್ತದೆ ಶಿಲ್ಪಕಾರರಲ್ಲಿ. ಶಿವ ಅವ ನಿರಾಭರಣ, ಶಿವನಿಗೆ ಯಾವುದೇ ಆಭರಣಗಳು ಇಲ್ಲ. ಅವನ ಆಭರಣ ಏನಪ್ಪಾ ಅಂದ್ರೆ ಜಟೆಯೇ ಅವನ ಮುಕುಟ. ನಮ್ಮ ಪಂಚಾಯತನ ಪದ್ಧತಿಯ ಒಂದು ಪರಂಪರೆಯಲ್ಲಿ ಬರುವಂತಹ ಬಹಳ ಮತ್ತೊಂದು ಮಹತ್ವದ ಶಿಲ್ಪ ಅಂದ್ರೆ ಮಹಿಷಾಸುರ ಮರ್ದಿನಿ. ಗದಗಿನ ತ್ರಿಕಟೇಶ್ವರ ದೇವಾಲಯ ಇರ್ಬೋದು, ನಮ್ಮ ಶಂಕರಲಿಂಗ ದೇವಾಲಯ ಇರ್ಬೋದು, ಹೀಗೆ ಎಲ್ಲ ಮಹತ್ವದ ಶೈವ ಪರಂಪರೆಯ ದೇವಾಲಯಗಳಲ್ಲಿ ನಾವು ದೇವಿ ಆರಾಧನೆ ಕೂಡ ಇಲ್ಲಿ ಅಷ್ಟೇ ಮಹತ್ವದ್ದು. ಶಾಕ್ತ ಪರಂಪರೆ, ವೈಷ್ಣವ ಪರಂಪರೆ, ಶೈವ ಪರಂಪರೆ ಮೂರು ಜೊತೆಯಾಗಿನೇ ಹೋಗಿವೆ ಹಿಂದೂ ಪರಂಪರೆಯಲ್ಲಿ. ಒಂದು ಸುಂದರವಾದ ಶಿಲ್ಪ ಇಲ್ಲಿದೆ. ಇದಕ್ಕೆ ನಾವು ಮಹಿಷಾಸುರ ಮರ್ದಿನಿ ಶಿಲ್ಪ ಅಂತ ಕರಿತೀವಿ. ಸ್ಥಳೀಯವಾಗಿ ಇದಕ್ಕೆ ಚಾಮುಂಡಿ ಶಿಲ್ಪ ಅಂತ ಕರೀತಾರೆ. ಮಹಿಷಾಸುರ ಮರ್ದಿನಿಯನ್ನ ಶಿಲ್ಪ ಪರಂಪರೆಯಲ್ಲಿ ಎರಡು ರೀತಿಯಿಂದ ಶಿಲ್ಪಿ ಡಿಪಿಕ್ಟ್ ಮಾಡಿರ್ತಾನೆ. ಮಹಿಷಾಸುರ ಮರ್ದನೆ ಕಲ್ಪನೆ ನಮ್ಮ ಅನೇಕ ಈ ದೇವಿ ಪುರಾಣಗಳಲ್ಲಿ ವರ್ಣನೆಯಾಗಿರೋದು. ಮಹಿಷ ಎಂಬ ಒಬ್ಬ ಪ್ರಾಣಿ ರೂಪದ ರಾಕ್ಷಸನನ್ನ ದೇವಿ ಏನ್ ಮಾಡ್ತಾಳೆ ಅಂತಂದ್ರೆ ಸಂಹಾರ ಮಾಡ್ತಾಳೆ. ಇದನ್ನ ಶಿಲ್ಪಿ ಎರಡು ರೀತಿಯಿಂದ ತೋರಿಸ್ತಾನೆ. ಇಲ್ಲಿ ಮನುಷ್ಯ ರೂಪದಲ್ಲಿ ತೋರಿಸಿದಾನೆ, ಹೀಗೂ ತೋರಿಸ್ತಾರೆ. ಕೆಲವೊಂದ್ ಕಡೆ ಮಹಿಷ ಆ ಪ್ರಾಣಿಯ ರೂಪದಲ್ಲಿ ಕೂಡ ಅದನ್ನು ತೋರಿಸ್ತಾರೆ. ಆದ್ರೆ ಅವ ಮನುಷ್ಯ ರೂಪದಲ್ಲಿ ತೋರಿಸಿರೋದು ಇಲ್ಲಿ ಒಂದು ಶಿಲ್ಪಿಯ ವಿಶೇಷತೆ. ಆರಂಭ ಕಾಲದಲ್ಲಿ ನಾವು ಕುಂದಗೋಳದ ದೇವಸ್ಥಾನಕ್ಕೆ ಹೋದ್ರೆ ಹೇಗೆ ಆರಂಭದಲ್ಲಿ ಅವ ಪಶುವಾಗಿ ಹೋರಾಟ ಮಾಡ್ತಾನೆ, ಮಹಿಷನಾಗಿ, ಅವ ಸಾಯುವ ಸಂದರ್ಭ ಬಂದಾಗ ಮನುಷ್ಯನಾಗಿ ಪರಿವರ್ತನೆ ಆಗ್ತಾನೆ. ಇದು ಕಥೆ ನಮ್ಮ ಪುರಾಣಗಳಲ್ಲಿ ವರ್ಣನೆಯಾಗಿದೆ. ಸಾಮಾನ್ಯವಾಗಿ ನಮ್ಮ ಶಾಕ್ತ ದೇವಿ ಪುರಾಣಗಳಲ್ಲಿ ಆ ಮಹಿಷಾಸುರನ ತಲೆಯನ್ನ ನೋಡಿ, ಈ ಕೈಯಿಂದ ಒಂದು ಕೈಯಿಂದ ದೇವಿ ಏನ್ ಮಾಡಿದಾಳೆ, ಅವನ ಮುಂಡವನ್ನ ಹಿಡಿದಿದ್ದಾಳೆ, ಅವನ
ರುಂಡವನ್ನ ಹಿಡಿದಿದ್ದಾಳೆ. ಅವನ ಮುಂಡಕ್ಕೆ ಅಂದ್ರೆ ಅವನ ದೇಹ ಭಾಗಕ್ಕೆ ತ್ರಿಶೂಲದಿಂದ ಇರಿತವನ್ನ ಮಾಡಿದ್ದಾಳೆ. ಇದನ್ನ ನಾವು ಸ್ಕಲ್ಪ್ಚರ್ ಇನ್ ಆಕ್ಷನ್ ಅಂತ ಕರಿತೀವಿ ಮೂರ್ತಿ ಶಿಲ್ಪ ಶಾಸ್ತ್ರದಲ್ಲಿ. ಅಂದ್ರೆ ಆ ಇರುವಂತಹ ಸ್ಟ್ಯಾಟಿಕ್ ಮೂರ್ತಿ ಶಿಲ್ಪದಲ್ಲಿನೇ ಶಿಲ್ಪಿ ಏನ್ ಮಾಡ್ತಾನೆ, ತನ್ನ ತಂತ್ರಗಾರಿಕೆಯನ್ನ ಮೂಮೆಂಟ್ ಅನ್ನು ಕೂಡ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನ ನಮ್ಮ ಶಿಲ್ಪಶಾಸ್ತ್ರಜ್ಞರು ಬಹಳ ಸುಂದರವಾಗಿ ಗುರುತಿಸಿದ್ದಾರೆ. ಅಂತ ಒಂದು ಬಹಳ ಸುಂದರವಾದ ಮಹಿಷಾಸುರ ಮರ್ದಿನಿ ಶಿಲ್ಪ ಕೂಡ ನಮ್ಮ ಹೊಂಬಳ ಶಂಕರಲಿಂಗ ದೇವಸ್ಥಾನ ಸಿಕ್ಕಿರೋದು ಬಹಳ ಸಂತೋಷದ ಸಂಗತಿ. ಜೊತೆಗೇನೆ ಇಲ್ಲಿ ಅನೇಕ ಚಿಕ್ಕ ಚಿಕ್ಕ ಗಣೇಶ ಮೂರ್ತಿಗಳು ಕೂಡ ನಮ್ಗೆ ಇಲ್ಲಿ ದೊರೀತಾ ಇವೆ.